ಇವತ್ತಿನಿಂದ ನಮ್ಮ ಶ್ರೀಮತಿಯವರ ಹೊಸ ಕನಸು ಶುರು ಆಗ್ತಿದೆ. ದೇವರೇ ಕಾಪಾಡಪ್ಪ, ಎಲ್ಲ ಒಳ್ಳೇದು ಮಾಡು, ಎಲ್ರಿಗೂ ಒಳ್ಳೇದು ಮಾಡು. ನಮ್ಮ ಶ್ರೀಮತಿಯವ್ರ ಕನಸು ತುಂಬ ದೊಡ್ಡದಾಗಿ ಬೆಳೆಯಂಗೆ ಮಾಡು. ಇಳಿಸದಾ ನಿಂಬೆನ್ನು ನೀವೇ ತಟ್ಕೋಬಾರ್ದು, ನಾವು ತಿಂದೆ ರಿವ್ಯೂನ. ತುಂಬ ಚೆನ್ನಾಗಿದೆ ಮೇಡಮ್. ಹಾಯ್ ಮಾಡಿ. ಹಾಯ್. ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಾದರೆ ಮರೀದೆ ಫಾಲೋ ಮಾಡಿ. ನೋಡಿ, ನಮ್ಮ ಶ್ರೀಮತಿಯವರು ನೆನ್ನೆನೇ ಇಲ್ಲೆಲ್ಲ ಸಗಣಿ ಸಾರಿಸಿದ್ರು. ಸಗಣಿ ಸಾರಿಸಿ ಇವಾಗ ರಂಗೋಲಿ ಹಾಕಿದ್ದಾರೆ. ಏನೋ ವಿಶೇಷ ಇದೆ ಇವತ್ತು, ಅದೇನು ಅಂತ ಮುಂದೆ ನೋಡಿ ತಿಳಿಸ್ಕೊಡ್ತೀವಿ. ಪೂಜೆ ಸಾಮಗ್ರಿ ಎಲ್ಲ ತಂದವ್ರೆ, ರಂಗೋಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾವ್ರೆ. ಇವತ್ತಿನಿಂದ ನಮ್ಮ ಶ್ರೀಮತಿಯವರ ಹೊಸ ಕನಸು ಶುರು ಆಗ್ತಿದೆ. ಅಲ್ಲ, ಹೊಸ ಕನಸು ಶುರು ಆಗ್ತಿದೆ ಅನ್ಬಾರ್ದು, ಹೊಸ ಕನಸು ನನಸಾಗ್ತಿದೆ ಅಂತ ಹೇಳ್ಬೇಕಲ್ವಾ? ಹಾಂ, ಹೌದು. ಅಲ್ಲ, ಹೊಸ ಕೆಲಸ ಶುರು ಆಗ್ತಿದೆ ಅಂತನಾ, ಕನಸು ನನಸಾಗ್ತಿದೆ ಅಂತ? ನನ್ನ ಕನಸು ನನಸಾಗ್ತಾ ಇದೆ. ನೋಡ್ರಿ, ಒಲೆಗೆಲ್ಲ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಏನೋ ಇನ್ನೂ ಬೇಕು ಅಂತ ಒಳಗಡೆ ಹೋಗಿದ್ದಾರೆ ತರೋದಕ್ಕೆ. ನಾನು ಈ ಕಡೆ ಸೌದೆ ಎಲ್ಲ ಕೂಡಿಕ್ಕಿದ್ದೆ, ಸೌದೆ ತಗೋತಾ ಇದ್ದೀನಿ. ಸ್ವಲ್ಪ ಸೌದೆ ಬೇಕಲ್ವಾ ಒಲೆ ಒರೆಸೋದಕ್ಕೆ. ಅದಕ್ಕೆ ಏನಾದರೂ ಒಳ್ಳೆ ಕೆಲಸನ ಶುರು ಮಾಡಬೇಕಾದ್ರೆ ಪೂಜೆ ಮಾಡಬೇಕಂತೆ. ಅದಕ್ಕೆ ಈಗ ಒಲೆಗೂ ಸಹ ಪೂಜೆ ಮಾಡ್ತಾಯಿದ್ದಾರೆ. ಇದನ್ನು ಎತ್ತೊಲೆ ಅಂತೀವಿ ನಾವು, ಆದರೆ ಎಲ್ಲಿಗೆ ಬೇಕಾದ್ರೂ ಎತ್ಕೊಂಡೋಗಿ ಇಟ್ಟು ಇದು ಮಾಡ್ಕೋಬೋದು. ಅದಕ್ಕೆ ಇದನ್ನು ಎತ್ತೊಲೆ ಅಂತೀವಿ. ಆ ಒಲೆ ತಂದಿದ್ದೀವಿ. ಆ ಕಡೆ ಪೂಜೆ ಸಾಮಗ್ರಿಗಳು, ಮತ್ತು ಮೊದಲನೇ ದಿನ ಏನಾದರೂ ಸ್ವೀಟ್ ಮಾಡೋಣ ಅಂತ ಸ್ವಲ್ಪ ತುಪ್ಪ ಏನೇನೋ ತಂದಿದ್ದಾರೆ. ಇಲ್ಲೇ ಸಿಗಿಸ್ಲಾ? ಸರಿಯಾಗಿ ಏನಾಗಲ್ಲ. ಹಾಕ್ಬೇಕಾ? ಕೊಡು. ಸಾಕಲ್ವಾ ಪುಳ್ಳೆ? ಸ್ವಲ್ಪ ಇಕ್ಬೇಕಾ? ಸಾಕು. ಅದಕ್ಕೆ ಕರ್ಪೂರ ಇಕ್ಬಿಟ್ಟು ಹಂಗೆ ಸೌದೆ ಹಚ್ಚಿವಂತೆ. ಹಾಲು ಹಾಕ್ತೀಯ? ಅದ್ರ ಮೇಲೆ ಇಟ್ಟು ಹಾಲು ಹೋಗಿದೆ. ಹಿಂಗೇನಾ? ಹಾಲು ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ಇಡೋದು. ಸರಿ. ಅಷ್ಟು ಹಾಕ್ಬಿಡ್ಲಾ? ಹಾಕ್ಬಿಡು. ಫಸ್ಟು ಊದ್ಗಡ್ಡಿ ಕರ್ಪೂರ ಬೆಳಗ್ಗೆ ಆಮೇಲೆ ಅದ್ರ ಮೇಲೆ ಇಡೋದು, ಹಾಲು ಉಗ್ಸೋದು. ಕರ್ಪೂರ ಬೆಳಗ್ಗೆ ಕರ್ಪೂರನ ಇದ್ರೊಳಗೆ ಹಾಕ್ಬಿಡೋಣ. ದಕ್ಷಿಣ ಇಲ್ಲ. ದೇವರೇ ಕಾಪಾಡಪ್ಪ, ಎಲ್ಲ ಒಳ್ಳೇದು ಮಾಡು, ಎಲ್ರಿಗೂ ಒಳ್ಳೇದು ಮಾಡು. ನಮ್ಮ ಶ್ರೀಮತಿಯವ್ರ ಕನಸು ತುಂಬ ದೊಡ್ಡದಾಗಿ ಬೆಳೆಯಂಗೆ ಮಾಡು. ಹತ್ಕೋತಾ ಕರ್ಪೂರ? ಇದು ಬೀಳ್ತಾ ಇಲ್ಲ ಅಷ್ಟೇ. ಕಡ್ಡಿಲ್ಲ ಹಂಗೇನು. ಐನೋರು ಅದೇನೋ ಅಕ್ಷತೆ ಮೇಲೆ ಇಕ್ಕಡ್ತಾರೆ ಗೊತ್ತಾ, ನಮ್ಮ ಗೃಹ ಪ್ರವೇಶದಲ್ಲಿ ಮಾಡಿದ್ರು ಗೊತ್ತಾ? ಹಾಲಿಡ್ಲಾ? ಇಡು. ಇನ್ನು ಹಾಲಿಟ್ಬಿಟ್ಟು ಸೌದೆಗಳು ಕೂತ್ಕೊಳತ್ತ ನೀಟಾಗಿ ಅದು ಬಟ್ಲು. ಸೌದೆ ಒಂದೊಂದೇ ಸೌದೆ. ಅದು ಸೌದೆ ಬುಡ ಹಂಗೇನೆ. ಬುಡದ ಕಡೆಗೆ ಇಕ್ಬೇಕು ಸೌದೆ. ಅದೊಂದು ಇದೈತೆ.
ಆ ಗಟ್ಟಿ ಸೌದೆ ಬರೀ ತೆಂಗಿನ ಸೌದೆ ಇಡಬೇಡ. ಇದೇ ಬೇಗ ಹತ್ಕೊಳ್ಳೋದು ಅದಕ್ಕೆ. ಅಲ್ಲ ಗಟ್ಟಿ ಸೌದೆ ಇಟ್ಟರೆ ಜಾಸ್ತಿ ಸೌದೆ ಎತ್ಕೋಬೇಕಲ್ವ ಚೆನ್ನಾಗಿ, ಅದಕ್ಕೋಸ್ಕರ. ಸೌದೆ ಬೇಗ ಹತ್ಕೊಂಡ್ರೆ ಚೆನ್ನಾಗಿ ಕಾಯುತ್ತೆ ಹಾಲು ಬೇಗ. ನನ್ನ ಎಷ್ಟೋ ದಿನದ ಕನಸು ಇದು. ಇವತ್ತು ನೆರವೇರ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಒಲೆನ ಏನು ಲಕ್ಷ್ಮಿ ಅಂತಾರಲ್ವಾ, ಒಲೆನ ಲಕ್ಷ್ಮಿ ಅಂತ. ಏನಾದರೂ ಹೇಳೋದಿದೆಯಾ? ನೀವೇ ಹೇಳಬೇಕು, ನಮ್ದೇನಿದೆ. ಖುಷಿ ಆಗ್ತಾ ಇದೆಯಾ ನಿಮಗೆ? ಹಾಂ ಹೌದು, ಖುಷಿ ಆಗದೆ ಇರುತ್ತಾ. ಹೊಗೆ ಬರ್ತೈತೆ, ಇನ್ಮೇಲೆ ದಿನ ಬರುತ್ತೆ ಬಿಡು ಹೊಗೆ. ಉರಿದ ಶಾವಿಗೆ. ಹಾಂ, ಅದು ರೋಸ್ಟ್ ಮಾಡಿರೋದೆ ಅಲ್ಲ, ಅಂಗಡಿಲೇ ಹೇಳಿದ್ರು. ಅದೇನು ಮತ್ತೆ ಉರಿಯಂಗಿಲ್ಲ ನೀನು. ಅದಕ್ಕೆ ಇವತ್ತು ಸ್ವೀಟ್ ಮಾಡಬೇಕು, ಅದಕ್ಕೆ ಮೊದಲನೇ ದಿನ ಅಲ್ವಾ, ಅದಕ್ಕೆ ಸ್ವೀಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಉರಿತೈತಲ್ವಾ ಒಲೆ? ಚೆನ್ನಾಗಿ ಉರಿತೈತೆ ಒಲೆ. ಏನು ಹೊಗೆ ಅಂತೂ ಮಕ್ಕೆ ಬರ್ತೈತೆ. ಎಷ್ಟು ದಿನ ಆಗಿತ್ತು ಅಡುಗೆ ಮಾಡಿ? ಅಡುಗೆ ಅಂದರೆ ಇದಲ್ಲ, ಒಲೆನಲ್ಲಿ ಅಡುಗೆ ಮಾಡಿ 7-8 ವರ್ಷ ಆಯ್ತು ಅನ್ಸುತ್ತೆ. ಹೌದಾ? ಯಾವಾಗ ಮಾಡಿದ್ದು ಲಾಸ್ಟ್ ಟೈಮು? 8 ಅಲ್ಲ, ಒಂದು 10 ವರ್ಷ ಆಯ್ತು. ಹೌದಾ? ನಮ್ಮ ಮದುವೆ ಆದ್ದು ಹೊಸದ್ರಲ್ಲಿ ಮಾಡಿರೋದು. ಅಂದರೆ ಅವಾಗ ನಮ್ಮ ಮನೇಲಿ ಗ್ಯಾಸ್ ಇರಲಿಲ್ಲ, ಅವಾಗ ಒಲೆನಲ್ಲೇ ಅಡುಗೆ ಮಾಡ್ತಿದ್ವಿ. ಯಾವಾಗ ನೀನು 5 ತಿಂಗಳು ಪ್ರೆಗ್ನೆಂಟ್, ಅವಾಗ ಉಸಿರು ಕಟ್ಟಿ ಊದ್ಗೊಳ್ಪಿನಲ್ಲಿ ಉರಿಸ್ಬೇಕು ಒಲೆನ. ಅವಾಗ ಒಲೆ ಉರ್ಸೋಕ್ಕಾಗಲ್ಲ, ಉಸಿರು ಕಟ್ಟಿ ನನಗೆ ಅಂತಿದ್ಕೆ ಅವಾಗ ನಾವು ಗ್ಯಾಸ್ ತೊಗೊಬಂದಿದ್ದು. ಇವಾಗೆಲ್ಲ ಗ್ಯಾಸ್ ಸಿಲಿಂಡ್ರ್ ನಮ್ಮೂರಿಗೆ ತೊಗೊಬಂದು ಕೊಡ್ತಾರೆ. ಇದರಲ್ಲಿ ಏನದು ಡೆಲಿವರಿ ಕೊಡ್ತಾರೆ, ಲಗೇಜ್ ಆಟೋದಲ್ಲಿ ತೊಗೊಬಂದು ಕೊಡ್ತಾರೆ. ಆಗ ಇನ್ನೂ ತೊಗೊಬಂದು ಕೊಡ್ತಿರಲಿಲ್ಲ ಸಿಲಿಂಡ್ರೆಲ್ಲ. ನಾವು ಮಧುಗಿರಿಗೆ ಹೋಗಿ ತರಬೇಕು. ಖಾಲಿ ಆದರೆ 2 ದಿನ ಒಲೆಗೆ ಅಡುಗೆ ಮಾಡ್ತಾ ಇದ್ದೆ. ಅವಾಗ ಮಧುಗಿರಿಗೆ ಹೋಗಿ ಸಿಲಿಂಡ್ರ್ ತರಬೇಕಿತ್ತು. ಆಮೇಲೆ ಕರೆಂಟ್ ಸ್ಟವ್ ತೊಗೊಂಡ್ವಿ. ಒಲೆಯಲ್ಲಿ ಮಾಡೋದು ಸ್ವಲ್ಪ ರೆಸಿಪಿ ಆದಮೇಲೆ, ರೆಸಿಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕರೆಂಟ್ ಸ್ಟವ್ ತೊಗೊಂಡು, ಇಂಡಕ್ಷನ್ ಸ್ಟವ್ ತೊಗೊಂಡಿದ್ದು. ಒಲೆ ಹೊಗೆಗಿಂತ ಊದ್ಗಡ್ಡಿ ಹೊಗೆನೇ ಜಾಸ್ತಿ ಬರ್ತೈತೆ. ಹೌದಾ? ಆ ಕಡೆ ಸಿಗಿಸ್ಲಾ ಊದ್ಗಡ್ಡಿ? ತುಳಸಿ ಗಿಡಕ್ಕೆ ಅಥವಾ ಅಲ್ಲಿ ಎಕ್ಕದ ಗಿಡ ಇದೆಯಲ್ವಾ, ಅದಕ್ಕೆ ಅಲ್ಬಿಡಿ. ಸರಿ, ಅದೇ ಹೊಗೆ ಬರ್ತಾ ಇರೋದು ನನಗೆ ಅವಾಗ. ಹೊಗೆ ಚೆನ್ನಾಗಿ ಇದು ಬರ್ತಾಯಿತ್ತು ಹೊಗೆ. ತುಳಸಿ ಗಿಡಕ್ಕೆ ಹಾಕ್ತೀನಿ. ಸಾಕಾ? ನೋಡ್ರಿ ಇಷ್ಟು ಚೆನ್ನಾಗಿ ಬೆಳ್ಕೊಂಡೈತೆ ನಮ್ಮ ತುಳಸಿ ಗಿಡ, ನಮ್ಮ ಮನೆ ತುಳಸಿ ಗಿಡ. ಇದು ಎಕ್ಕದ ಗಿಡ. ನೋಡಿ ಇವಾಗ ಹೊಗೆ ಬರ್ತಾ ಇಲ್ಲ, ಬಿಸಿಲು ಬಂದೇ ಬಿಡ್ತಪ್ಪ. ಇನ್ನೂ ಸ್ವಲ್ಪ ಬೇಗ ಶುರು ಮಾಡ್ಬೇಕು ಇನ್ಮೇಲೆ. ಹೌದು, ಬರ್ತೈತೆ. ಬಟ್ಟೆ ತಗೋಬೇಕು ಫಸ್ಟು ಇಳಿಸೋದಕ್ಕೆ. ಉಪ್ಪು ಬರಲಿ ಒಂದು ಸ್ವಲ್ಪ, ಚೆನ್ನಾಗಿ ಉಪ್ಪು ಬಂದಮೇಲೆ ಇಳಿಸ್ಬೇಕು. ಬಂದು ಚೆಲ್ಬೇಕದು. ಹಾಲು ಉಪ್ದಂಗೆ ಉಪ್ಪಬೇಕು ಅಂತಾರಲ್ಲ, ಆ ಥರ. ಮನೆಗೆ ಮೊದಲನೇ ಸರಿ ಸೊಸೆನ ಕರ್ಕೊಬರ್ಬೇಕಾದ್ರೆ ಹೇಳ್ತಾರೆ, ಮನೆ ಹಾಲು ಉಪ್ದಂಗೆ ಉಕ್ಲಿ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಬಾ ಬಲ್ಗಾಲ್ ಇತ್ತು ಅಂತ. ಹಿಂಗೆ ಹೇಳ್ಸಿದ್ರಾ? ಹಾಂ, ಹೇಳ್ಸಿದ್ರು. ಉಕ್ಕುತ್ತೆ. ಇಳಿಸದಾ? ಅದು ಉರಿತೈತಲ್ಲ ಚೆನ್ನಾಗಿ, ಅದಕ್ಕೆ ಕೈ ಸುಟ್ಬಿಟ್ಟು ಸ್ವಲ್ಪ. ಇಲ್ಕೆ ತರ್ಬೇಕು ನಾವಲ್ವಾ? ಅವಕ್ಕೆಲ್ಲ ಇಲ್ಕೆ ಇಟ್ಟು ಇಡ್ಬೇಕು ಇನ್ಮೇಲೆ. ಈಗ ಇದೇ ಹಾಲಲ್ಲೇ ಇದೇ ಪಾತ್ರೆಯಲ್ಲೇ ಸ್ವೀಟ್ ಮಾಡೋದು. ಬಿಸಿಲು ಬಂದುಬಿಡ್ತಲ್ಲ, ಇನ್ನೂ ಬೇಗ ಶುರು ಮಾಡ್ಬೇಕು ಇನ್ಮೇಲೆ. ಮೊದಲನೇ ದಿನ ಅಲ್ವಾ, ಸ್ವಲ್ಪ ತಡ ಆಗಿದೆ. ಊದ್ಗೊಳ್ಪಿ ತರಬೇಕಿತ್ತು, ಒಲೆ ಒರ್ಸಕ್ಕೆ. ನಾಳೆ ತಗೊಳ್ಳೋಣ. ಅಲ್ಲಿ ಮಾಳಿಗೆ ಮೇಲೆ ಐತೆ ಒಂದು, ಇದು ಕಟ್ ಮಾಡಿ ಸಿಕ್ಕಿದ್ದೀನಿ. ಒಂದು ಸ್ಕ್ರೀನ್ಗೆ ಹಾಕೋದು ಇದು ಮಾಡ್ಬೇಕಾರೆ ಪೈಪ್ ಕಟ್ ಮಾಡಿ ಸಿಕ್ಕಿದ್ದೆ ಊದ್ಗೊಳ್ಪಿಗೆ ಅಂತಾನೆ ಮುಂಚೆನೆ. ಇದು ರೆಡಿ ಶಾವಿಗೆ ಆಗಿರೋದ್ರಿಂದ ನಾನು ಹಂಗೆ ಸೇರಿಸ್ಕೊತೀನಿ. ಮತ್ತೆ ಸ್ವೀಟ್ ಹಾಕ್ಬೇಕಲ್ವಾ, ಸಕ್ಕರೆ, ಅದಕ್ಕೆ ಅಳತೆ ಮಾಡಿ ತಗೋತೀನಿ. ಇಲ್ಲಾಂದರೆ ತುಪ್ಪದಲ್ಲೇ ನಾವು ಹುರ್ಕೋತಾರಲ್ಲ, ಎಣ್ಣೆ ಎಲ್ಲ ಅಥವಾ ತುಪ್ಪದಲ್ಲಿ ಎಲ್ಲ ಹಾಕ್ಬಿಡ್ಲಾ? ನಿನ್ನಿಷ್ಟಮ್ಮ, ನೋಡಮ್ಮ. ಅಳತೆ ನಿಮಗೆ ಗೊತ್ತಾಗುತ್ತೆ, ಹೆಂಗಸ್ರಿಗೆ, ಹೆಣ್ಮಕ್ಳಿಗೆ. ನಮಗೆ 1 ಲೋಟ 2 ಲೋಟ ಹಾಕ್ಬಿಡ್ಲಾ? 2 ಲೋಟ ಹಾಕಿರಲಿ.
ಹಾಲು ಬಿಸಿ ಮಾಡಿಬಿಟ್ಟು ಅದಕ್ಕೆ ಶಾವಿಗೆ ಹಾಕೋಣದ ಒಲೆಯಲ್ಲಿ ಮಾಡ್ತಿಲ್ಲ, ಬೇಗ ಬೇಗ ಮಾಡ್ಬೇಕಿಲ್ಲ ಅಂದರೆ ಬಿಸಿಗೆ ಇದಾಗ್ಬಿಡ್ತೈತೆ, ಹಂಗೆ ಇದಾಗ್ಬಿಡ್ತೈತೆ. ಉರಿ ಬೇಗ ಜಾಸ್ತಿ ತಗಲುತ್ತೆ ಒಲೆಯಲ್ಲಿ ಗ್ಯಾಸ್ಗಿಂತ. ನಾನು ಜಾಸ್ತಿ ಆಗುತ್ತೆ ನೋಡ್ಕೊಳ್ಳೋಣ ಅಂತ ಇದು ಮಾಡೋ ಅಷ್ಟರಲ್ಲಿ ಅವಲೇ ಗಟ್ಟಿ ಆಗ್ಬಿಟ್ಟೈತೆ ನೋಡಿ. ಎಲ್ಲ ಅಂಟ್ಕೊಬಿಟ್ಟಿದ್ದಲ್ಲ ಉಂಡೆ ಥರ ಬಿಟ್ಕೊಂತೇವೆ, ಬಿಟ್ಕೊಂತ. ಬಿಟ್ಕೊತಾ ಇತ್ತು. ಎಷ್ಟು ಬೇಗ ಬೆಂದ್ಬಿಡ್ತು. ಬೆಂದಿತ್ತ ಶಾವಿಗೆ? ನಾನು ಚೂರು ಬೇಯಬೇಕಷ್ಟೇ. ಇದನ್ನು ಹಿಂಗೆ ಗೊತ್ತಾಗುತ್ತೆ, ಹಿಂಗೆ ನೋಡೋಕೆ ಗೊತ್ತಾಗಲ್ಲ. ಹಿಂಗೆ ಕೈಯಾಗಿ ಹಿಂಗಂದ್ರೆ ಕಟ್ ಆಗ್ತದೆ. ಹೌದಾ? ಅನ್ನ ಬೇಯುತ್ತಲ್ಲ ಆ ಥರ. ಹೌದಾ? ಕಟ್ಟಾಗೋದಲ್ಲ, ಅದು ಮೆತ್ತಗಾಗೋದು, ಹಿಂಗೆ ಮೆತ್ತಗಾಗೋದು. ಶಾವಿಗೆ ಎಷ್ಟಮ್ಮ? ಶಾವಿಗೆ ಒಂದು ಮುಕ್ಕಾಲು ಭಾಗ ಬೆಂದೈತೆ. ಮುಕ್ಕಾಲು ಭಾಗ ಬೆಂದಮೇಲೆ ಸಕ್ಕರೆ ಹಾಕೋತಾ ಇದ್ದೀನಿ. ಎಷ್ಟು ಆವಾಗಲೇ ಶಾವಿಗೆ ಹಾಕಿದ್ದೀನಿ? 2 ಗ್ಲಾಸ್ ಅಲ್ವಾ? ಗ್ಲಾಸು. ಸಕ್ಕರೆ ಎಷ್ಟು ಹಾಕಬೇಕು? 1 ಮುಕ್ಕಾಲು. ಹೌದಾ? ಯಾಕೆ ಕಾಲು ಭಾಗ ಬಿಡೋದು? ಸಾಕು, ಸ್ವೀಟ್ ಆಗುತ್ತೆ. ಹೌದಾ? ಇಲ್ಲ ಸ್ವೀಟ್ ಜಾಸ್ತಿ ಬೇಕು ಅನ್ನಂತರು 2 ಲೋಟನೂ ಹಾಕ್ಕೋಬೋದು. ಈ ಸಕ್ಕರೆ ಕರ್ಕೊ ಅಷ್ಟೊತ್ತಿಗೆ ಅದು ಇನ್ನು ಕಾಲು ಭಾಗ ಬೆಂದ್ಬಿಡುತ್ತಾ? ಬೆಂದ್ಬಿಡುತ್ತೆ. ಮೇನ್ ಆದಂಗೆ ಪಾಯಸ. ಇನ್ನೊಂದು ಗೊತ್ತಾ? ಗೊತ್ತಿಲ್ಲ. ಹೇಳ್ಬೇಕು ಅಂದ್ರೆ ಗ್ಯಾಸು ಕುಕ್ಕರು ಅವೆಲ್ಲದಕ್ಕಿಂತ ಒಲೆಲೇ ಬೇಗ ಅಡುಗೆ ಆಗೋದು. ಸೌದೆ ಚೆನ್ನಾಗಿರ್ಬೇಕು ಅಷ್ಟೇ. ಕುಂತ್ಕೊಂಡು ಸ್ವಲ್ಪ ಬೇವ್ರ ನೀರು ಸುರಿಸ್ಕೊಂಡು ಒಲೆ ಉರಿಸ್ಬೇಕು ಅಷ್ಟೇ. ಆಮೇಲೆ ಯಾರು ಇದನ್ನು ಅಂದ್ಕೋಬೇಡಿ, ಇವಾಗೇನೋ ಗ್ಯಾಸ್ ಸಿಲಿಂಡ್ರ್ ಅಭಾವ ಆಗಿದೆ ಅದಕ್ಕೆ ಅದಕ್ಕೆ ಒಲೆ ಉರಿಸ್ತಾ ಇದ್ದೀವಿ ಅಂತೆಲ್ಲ ಅಂದ್ಕೋಬೇಡಿ. ಹೌದು. ನೋಡು ಬಿಸಿಲಲ್ಲಿ ನಾನು ನೆರಳಾಗಬೇಕು. ಅಬ್ಬಬ್ಬಾ ಎಷ್ಟು ಒಳ್ಳೆ ಗಂಡನಪ್ಪ. ಹೆಂಡತಿ ಬಿಸಿಲು ಬೀಳ್ತೈತೆ ಅಂತ ಛತ್ರಿ ಬೇಕಾ? ಛತ್ರಿ ಬೇಕಾದ್ರೆ ಹಿಡಿದು ಬಿಡ್ತೀನಿ. ಏನು ಬೇಡ, ಅದೆಲ್ಲ ಓವರ್ ಆಗಿಬಿಡುತ್ತೆ. ಅತಿ ಆದರೆ ಅಮೃತದ ವಿಷ. ಮತ್ತೆ ಹೊಗೆ ಮಾಡಿಸ್ತಿದ್ಯಾ? ಒಲೆ ಆರಿಸ್ತಿದ್ಯಾ ಹೊಗೆ ಆಡಿಸ್ತಿದ್ಯಾ? ಒಲೆ ಆರಿಸ್ದೆ, ಪಾಯಸ ಆಯ್ತು ಅಂತ. ಅದಕ್ಕೆ ಹೊಗೆ ನನ್ನ ಮಕ್ಕೆ ಬತ್ತಾ ಆಯ್ತು. ಪಾಯಸ ರೆಡಿ ಆಯ್ತು. ಹೌದಾ? ಮತ್ತೆ ಈಗ ಒಗ್ಗರಣೆ ಹಾಕ್ಬೇಕಾ? ಒಗ್ಗರಣೆ ಅಲ್ಲ, ಅಲ್ಲ ಒಗ್ಗರಣೆ ಇದೆ ಸರ್. ಏನದು? ತುಪ್ಪದಲ್ಲಿ ದ್ರಾಕ್ಷಿ ಇದು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಇದಾಯ್ತು. ಈ ಕಡೆ ನೆಲೆಸ್ಲಾ? ಸೌದೆ ಚೆನ್ನಾಗಿದ್ರೆ ದಗ 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 ಉರಿತೈತಪ್ಪ. ಅದು ಇಡೀ ಇದರಲ್ಲಿ ಇಟ್ಕೊಳ್ಳಮ್ಮ, ಬಟ್ಟೆನಲ್ಲಿ ಇಟ್ಕೊ. ಸುಡುತ್ತೆ ಅದು, ಬಿಸಿ ಸುಡ್ತೈತೆ ಅದು. ಸುಡಲ್ಲ, ಸುಮ್ಮನಿರಪ್ಪ. ಅದು ಫಸ್ಟು ಸುಡಲ್ಲ, ಇವಾಗ ಆಮೇಲೆ ಬಿಸಿ ಆದಂಗೆ ಕಾಯ್ದು ಅದು ಇಡೀಗೂ ಬರ್ತೈತೆ ಬಿಸಿ, ಅದು ತಗೊಳ್ತೈತೆ. ಅವೆಲ್ಲ ಹಳೆಯ ಕಾಲದಲ್ಲಿ ಈ ಥರ ಒಲೆ ಉಸಿರುನಲ್ಲಿ ಊದಿ ಒಲೆ ಉರಿಸಿ ಅಡುಗೆ ಮಾಡ್ತಾಯಿದ್ರು. ನಂದೊಂದು ಪೊಯಮ್ ಕವಿತೆನಲ್ಲಿ ಇದನ್ನು ಬರೆದಿದ್ದೆ. ಅಮ್ಮನ ಉಸಿರೂದಿ ಒಲೆಯುರಿದು ಅಕ್ಕಿ ಕುದ್ದಾಗಲೇ ಅನ್ನವಾಗುವುದು ಅಂತ. ನಿಜ ತಾನೇ? ಅವರು ಉಸಿರಲ್ಲಿ ಊದಿ ಅಡುಗೆ ಮಾಡ್ತಾನೆ ಅವಾಗೆಲ್ಲ ಒಲೆನಲ್ಲಿ ಮಾಡಬೇಕಾದ್ರೆ. ಇವಾಗ ಉರಿತೈತೆ ನೋಡಿ, ತಗದಾಗ ಉರಿತೈತೆ ಚೆನ್ನಾಗಿ. ಆಗೈತಲ್ಲ? ಆಗೈತೆ. ತುಪ್ಪದಲ್ಲಿ ಹುರಿದ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಅವೆಲ್ಲ ಇಲ್ಲ, ಬರೀ ದ್ರಾಕ್ಷಿ ಗೋಡಂಬಿ ಅಷ್ಟೇ. ಇಲ್ಲ, ಬಾದಾಮಿ ಎಲ್ಲ ಇತ್ತು, ನಾನೇ ಹಾಕ್ಲಿಲ್ಲ ಅಷ್ಟೇ. ಹೌದಾ? ಘಮ ಅಂತೈತೆ. ಒಲೆನಲ್ಲಿ ಮಾಡಿದ ರುಚಿನೇ ಬೇರೆ. ಹೌದು. ಬಿಸಿಲಾಗ್ಬಿಡ್ತು ಪಾಪ ನಮ್ಮ ಶ್ರೀಮತಿಯವ್ರಿಗೆ. ಆ ಹೊಗೆ ಬಿಸಿಲು ಮೊದಲನೇ ದಿನ ಹಿಂಗೆ ಆಗ್ಬಿಡ್ತು. ನಾಳೆಯಿಂದ ಇನ್ನೂ ಸ್ವಲ್ಪ ಬೇಗ ಮಾಡಬೇಕು, ಒಲೆ ಇಟ್ಟು ಮಾಡಬೇಕು. ಮತ್ತೆ ಇನ್ನೊಂದು, ಗ್ಯಾಸ್ಗಿಂತ ಒಲೆಯಲ್ಲಿ ಮಾಡಿರೋದು ತುಂಬಾ ಸುಡುತ್ತೆ. ಹೌದಾ? ಬಿಸಿ ಜಾಸ್ತಿ ಇರುತ್ತಲ್ಲ? ಜಾಸ್ತಿ ಇರುತ್ತೆ. ನೀನು ಮತ್ತೆ ಜಾಸ್ತಿ ಹೊತ್ತು ಬಿಸಿನೂ ಜಾಸ್ತಿ ಹೊತ್ತು ಇರ್ತೈತೆ. ಜಾಣೆ ಮಗಳಿಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕಮ್ಮ, ಹಂಗೆ ಆರಿಸಿ ಹಾಕು ಬೌಲೊಳಿಕೆ. ಕಾಣೆ ಆಗ್ಬಿಟ್ಟವೆಲ್ಲ, ಕೆಳಕ್ಕೆ ಹೋಗ್ಬಿಟ್ಟವೆ. ಹುಡುಕು ಇನ್ನೊಂದು 2 ಆರ್ಸ್ ಹಾಕು. ದ್ರಾಕ್ಷಿ ಗೋಡಂಬಿ ಹುಡುಕಿ ಹಾಕ್ಪಾಪ ಅವಳು. ದ್ರಾಕ್ಷಿ ಗೋಡಂಬಿ ಇಷ್ಟ. ಸಾಕಾ? ಮೇಲೆ ತುಪ್ಪ ಹಾಕ್ಬೇಕಾ? ಹಾಕೊಂಚೂರು
ಇವುದ್ರಲ್ಲಿ ಕೆಳಗೆ ಹೋಗ್ಬಿಟ್ಟಿದೆ ಗೋಡಂಬಿ, ಅದಕ್ಕೆ ದ್ರಾಕ್ಷಿ ಗೋಡಂಬಿ, ಅದಕ್ಕೆ ಮೇಲೆ ಅದಕ್ಕೆ ಇಲ್ಲಿ ಮೇಲೆ ಅಲಂಕಾರ ಮಾಡ್ತಿರೋದು, ಇಲ್ಲಿ ಇದ್ರ ಮೇಲೆ ಇವಾಗ. ಇಲ್ಲಿ ಮೇಲೆ ಅಲಂಕಾರ ಮಾಡ್ತಾ ಇದ್ದೀವಿ. ಈಗ ಅದಕ್ಕೊಂಚೂರು ಮೊದಲನೇ ದಿನ ಆಗಿರುವಂತಹ ಒಲೆಯಲ್ಲಿ ಮಾಡಿರುವಂತಹ ಅದು ಏನದು ಪಾಯಸ. ಹೊಗೆನಲ್ಲಿ ಸೆಕೆ ಬೆವರು ಸೆಕೆ ನೀರು ಸುರಿಸ್ಕೊಂಡು ನೆಲ್ಲಿದ್ರೆ ಇಷ್ಟೊಂದು ಬೆವರು ಆಗ್ತಾ ಇರ್ಲಿಲ್ಲ ನೋಡು. ಹೊಗೆ ಮಕ್ಕೆ ಬರ್ತಾಯ್ತು. ಬರ್ತೈತೆ ಅವೇ ಈ ಹೊಗೆ ಇಲ್ಲಿ ಹೊರೆಯಿಂದ ಮಕ್ಕಕ್ಕೆ ಹೋಗ್ತೈತೆ. ನಾವ್ ಇನ್ನೂ ಬೇಗ ಮಾಡ್ಬೇಕಿತ್ತು, ಇವತ್ತು ಸ್ವಲ್ಪ ಲೇಟ್ ಆಯ್ತು. ನಾಳೆಯಿಂದ ಇನ್ನೂ ಬೇಗ ಮಾಡ್ತೀವಿ. ಸಾಧ್ಯವಾದಷ್ಟು ನಮ್ ಬ್ಲಾಗ್ಸ್ ಎಲ್ಲ ಇದೇ ತರಾನೇ ಇರುತ್ತೆ ಇನ್ಮೇಲೆ. ಕಣ್ಣು ಬಿಡಕ್ಕಾಗ್ತಾ ಇಲ್ಲ ನನ್ ಕೈ. ಸರಿ ಒಳಗ್ ಹೋಗೋಣ, ಬಿಸಿಲು ಜಾಸ್ತಿ ಆಯ್ತು. ಬಟ್ಲು ಇಟ್ಕೊಂಡ್ರೆ ಇದು ಬೌಲು ಸುಡ್ತಾ ಐತೆ. ಸೂಪರ್ ಆಗೈತೆ. ನಿಂಬೆನ್ನು ನೀವೇ ತಟ್ಕೋಬಾರ್ದು, ನಾವು ತಿಂದ ಹೇಳ್ತೀವಿ ರಿವ್ಯೂನ. ತುಂಬಾ ಚೆನ್ನಾಗಿದೆ. ನಾನು ತಟ್ಕೋತೀನಿ. ಶಬಾಷ್. ಅಂದರೆ ಚೆನ್ನಾಗಿ ಮಾಡ್ತಾರೆ ನಮ್ಮ ಶ್ರೀಮತಿಯವರು ಅಡುಗೆ ತಿಂಡಿ ಎಲ್ಲ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಒಲೆಯಲ್ಲಿ ಅಡುಗೆ ಮಾಡಿದ್ದು? ತುಂಬ ಖುಷಿ ಆಯಿತು. ಹೌದಾ? ಅಂದರೆ ತುಂಬ ವರ್ಷ ಆಗಿತ್ತು ಒಲೆಯಲ್ಲಿ ಅಡುಗೆ ಮಾಡಿದ್ದಾರ, ಈಗ ಮತ್ತೆ ಒಲೆಯಲ್ಲಿ ಅಡುಗೆ ಮಾಡಿದ್ದು. ಅಲ್ಲ, ಖುಷಿ ಬಿಟ್ಟು ಬೇರೆ ಬೇರೆ ಇಲ್ಲೊಂಥರ ಚೆನ್ನಾಗಿದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ. ವಾತಾವರಣ ಈಚೆ ಎಲ್ಲ ಇಷ್ಟ ಆಯಿತು. ಒಲೆಯಲ್ಲಿ ಅಡುಗೆ ಮಾಡೋದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ಮುಂದುವರ್ಸ್ಕೊಂಡು ಹೋಗೋಣ, ಆದಷ್ಟು ಕನ್ನಡ ಪದ ಬಳಸೋಣ. ಸರಿ ಆಯ್ತು. ಅದು ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋದು ಬೇಗ ಬಾಯಿಗೆ ಬರ್ಲಿಲ್ಲ. ಬರಬೇಕು ಕನ್ನಡ. ತಪ್ಪಾಯ್ತು, ಕ್ಷಮೆ ಇರಲಿ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ಆಮೇಲೆ ಇದು ಖುಷಿ ಬಿಡು, ಒಲೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಏನ್ ಅನ್ನಿಸ್ತು ನಿಮ್ಗೆ ಅಂತ? ನನ್ಗೆ ಹೇಳುದಲ್ಲ, ನನ್ ಖುಷಿಯಾಗಿ ಅಡುಗೆ ಮಾಡಿದೆ, ನನ್ಗೇನು ಅನಿಸ್ಲಿಲ್ಲ. ಅಲ್ಲ ಅಲ್ಲ, ಬಿಸಿಲಿತ್ತು, ಹೊಗೆ ಬರ್ತಿತ್ತು, ಅದ್ರ ಬಗ್ಗೆ ಹೇಳು ಅಂತ ಹೇಳಿದ್ದು. ಬಿಸಿಲಿತ್ತು, ಸ್ವಲ್ಪ ಬೇಗ ಮಾಡ್ಬೇಕಿತ್ತು, ಸ್ವಲ್ಪ ಟೈಮ್ ಆಗ್ಬಿಟ್ಟು ನಾಳೆಯಿಂದ ಸ್ವಲ್ಪ ಬೇಗನೆ ಮಾಡ್ತೀನಿ. ಅದು ಇವತ್ತು ಹಬ್ಬ ಬೇರೆ, ಶ್ರೀರಾಮನವಮಿ ಹಬ್ಬ. ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಆಮೇಲೆ ಹೋಗಿ ಈಚೆ ಒಲೆ ಇಟ್ಟು ಪೂಜೆ ಮಾಡಿ ಮಾಡುವಾಗ ಸ್ವಲ್ಪ ಲೇಟ್ ಆಯ್ತು, ತಡ ಆಯ್ತು. ಸೂರ್ಯದೇವ ಬಂದ್ಬಿಟ್ಟು ನಾಳೆಯಿಂದ ಇನ್ನು ಬೇಗನೆ ಎಳ್ಳಿದ್ದಂಗೆನೆ ಮಾಡ್ಕೋತೀನಿ ಅಡುಗೆ ಎಲ್ಲ. ಅದೇ ಈಗ ಇದು ನಾವು ಇವತ್ತು ಮಾಡ್ತಿದ್ದೀವಲ್ಲ, ಇವತ್ತು ಮಾಡ್ತಿರೋದು ಇವತ್ತಿನ ಕನಸಲ್ಲ, ತುಂಬಾ ವರ್ಷಗಳ ಕನಸು. ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಇವತ್ತು ಕುಕಿಂಗ್ ಚಾನಲ್ ಇದೆ, ವಿಲೇಜ್ ವೆಜ್ ರೆಸಿಪೀಸ್ ಅಂತ. ಆ ವಿಲೇಜ್ ವೆಜ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ, ಶುರು ಮಾಡಿದಾಗ ನಾವು ಈ ಥರ ಮಾಡಬೇಕು ಅಂತಾನೆ ಅಂದ್ಕೊಂಡಿದ್ದು. ಆಗ ಅನುಕೂಲ ಇರಲಿಲ್ಲ, ಇಲ್ಲೆಲ್ಲ ಏನದು ಹೊಲದತ್ರ ಎಲ್ಲ ಬಂದು ಮಾಡೋ ಅದೆಲ್ಲ ಊರಲ್ಲಿ ಜಾಗ ಇರಲಿಲ್ಲ. ಅದಕ್ಕೆ ಅದು ಎಂತೂ ಸ್ಟವ್ ಮೇಲೆ ಇಟ್ಕೊಂಡು ಕುಕ್ಕರಲ್ಲಿ ಮಾಡಿ ಇದು ಮಾಡ್ತಾ ಇದ್ದು. ಇದು ಮಾಡ್ತಾ ಇರಲಿ, ಆಮೇಲೆ ಮುಂದೆ ಇದಾದಾಗ ಅದನ್ನ ಅಪ್ಡೇಟ್ ಮಾಡ್ಕೊಳ, ನನಗೆ ಏನಂತಾರೆ ಉನ್ನತೀಕರಿಸೋಣ ಅಂತಾನೆ ಏನೋ ಹೇಳಿರ್ಬೋದು. ಕೆಲವೊಂದು ಪದಗಳನ್ನ ಇಂಗ್ಲೀಷು ಇದು ಮಾಡ್ತಾ ಇದ್ದು, ತಿದ್ಕೋಣ ಕನ್ನಡ ಕಲಿಯೋಣ, ಅದೇ ಉನ್ನತೀಕರಿಸೋಣ ಅಂತಲೇ ಇರಬಹುದು. ಅದು ಮುಂದೆ ಬದಲಾಯಿಸ್ಕೊಳ್ಳೋಣ ಸ್ವಲ್ಪ ಅಂತೇಳಿ ಇದು ಮಾಡಿದ್ವಿ. ಆದರೆ ಆಗ ಸಾಧ್ಯ ಆಗಲಿಲ್ಲ. ಆಮೇಲೆ ಇನ್ನೊಂದು ವಿಲೇಜ್ ವೆಜ್ ರೆಸಿಪೀಸ್ ಅಂತ ಇಂಗ್ಲೀಷ್ ಹೆಸರು ಇಟ್ಟಿದ್ದೀರಲ್ಲ ಅಂತ ಅನ್ಕೊಂಡ್ರಿ, ಹಳ್ಳಿ ಅಡುಗೆ ಅಂತ ಹೇಳ್ಬೋದಾಯಿತು. ಆ ಟೈಮಲ್ಲಿ ನಮಗೆ ತುಂಬ ಹೆಸರು ಹುಡುಕಿದ್ದೀನಿ, ಏನಿಡ್ಬೋದು ಅಂತ. ನನ್ನ ತಲೆಯಲ್ಲಿ ತುಂಬ ಹುಡುಕಿ ಇದಾದಮೇಲೆ ವಿಲೇಜ್ ವೆಜ್ ರೆಸಿಪೀಸ್ ಅಂತಾನೆ ಬಂದಿದ್ದು, ಅದಿಟ್ಟಿದ್ದೀವಿ. ಮತ್ತು ಅದು ವೆಜ್ಜು, ನಾವು ವೆಜ್ ಆಗಿರೋದ್ರಿಂದ ಬರೀ ವೆಜ್ ಅಡುಗೆ ಮಾಡೋದ್ರಿಂದ ವೆಜಿಟೇರಿಯನ್, ಸಸ್ಯಾಹಾರಿ, ಅದು ವೆಜ್ ಅಂತ ಬಳಸಿದ್ದು. ಆಮೇಲೆ ಅದೇ ಹೇಳಿದ್ನಲ್ಲ, ಒಲೆಯಲ್ಲಿ ಮಾಡಬೇಕಿತ್ತು ಆಗ ಎಲ್ಲ ಅಂತ ಅಂದ್ಕೊಂಡಿದ್ವಿ. ಆಗ ಅನುಕೂಲ ಇರಲಿಲ್ಲ, ಇಲ್ಲೆಲ್ಲ ಅಲ್ಲಿಂದ ಊರಿಂದ ತಂದು ಎಲ್ಲ ಪ್ರತಿಯೊಂದು ಪದಾರ್ಥಗಳನ್ನು ತಂದು ಇಲ್ಲೆಲ್ಲ ಅಡುಗೆ ಮಾಡಿ ವಿಡಿಯೋ ಮಾಡಿ ಅದೆಲ್ಲ ಕಷ್ಟ ಆಗೋದು. ಅದಕ್ಕೆ ಅವರು ಮನೆಯಲ್ಲೇ ಮಾಮೂಲಿ ಸ್ಟವ್ ಮೇಲೆ ಮಾಡ್ಕೋತಾ ಇದ್ರು ರೆಸಿಪಿನೆಲ್ಲ. ಈಗ ಮಾಡ್ಬೋದು, ಆದರೆ ಈಗ ಅವ್ರೇನು ಮಾಡ್ತಿದ್ದಾರೆ, ಅದು ಕುಕ್ಕರಲ್ಲೆಲ್ಲ ಮಾಡಿಬಿಟ್ಟು, ಅದು ಎಲ್ಲರ ಮನೇಲೂ ಒಲೆ ಇರೋದಿಲ್ಲ, ಹೊಸದಾಗಿ ಒಲೆಯಲ್ಲಿ ಒಂದು ಅಳತೆ ಇರುತ್ತೆ, ಕುಕ್ಕರಲ್ಲಿ ಒಂದು ಅಳತೆ ಇರುತ್ತೆ. ಈಗ ಹೊಸದಾಗಿ ಕಲಿಯೋಂಥವ್ರಿಗೆ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನಾನು ವಿಲೇಜ್ ವೆಜ್ ರೆಸಿಪೀಸು ಒಲೆಯಲ್ಲಿ ಮಾಡ್ತಾ ಇಲ್ಲ, ಮಾಮೂಲಿ ಮುಂಚೆ ಮಾಡ್ತಾ ಇದ್ನೋ ಅದೇ ತರಾನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಅಂದ್ರೆ ಮುಂದುವರಿಸ್ಕೊಂಡು ಹೋಗ್ತೀನಿ.
ಈ ನಮ್ಮ ನವೀನ್ ಮಧುಗಿರಿ ಮಧುಗಿರಿ ಬ್ಲಾಗ್ಸ್ ಅಲ್ಲಿ ಈ ಒಲೆಯಲ್ಲಿ ಅಡಿಗೆ ಮಾಡೋದು, ಹಳ್ಳಿ ಶೈಲಿ ಅಡಿಗೆ ಅದೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಈ ನಮ್ಮ ಹೊಸ ಪಯಣಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಆಶೀರ್ವಾದ ಇರ್ಲಿ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಕೊನೆಯಲ್ಲಿ ಇನ್ನೊಂದು ಹೇಳೋದು ಮರ್ತಿದ್ದೀನಿ. ಈಗ ಅಡುಗೆ ಮಾಡಬೇಕಾದ್ರೆ ಅದಕ್ಕೊಂದು ಕಾರ್ಯಕ್ರಮ, ಇವಾಗ ಯಾವುದೋ ಒಂದು ಟಿವಿ ಚಾನಲ್ ಅಲ್ಲಿ ಹೋಗ್ತೀವಿ, ಒಂದು ಅಡುಗೆ ಮಾಡ್ಕೊಂಡು ಅಲ್ಲೊಂದು ಕಾರ್ಯಕ್ರಮ ಅಂತ ಒಂದು ಹೆಸರಿಟ್ಟಿರ್ತಾರೆ ಕಾರ್ಯಕ್ರಮಕ್ಕೆ. ಈ ನಾವು ಅಡುಗೆ ಮಾಡ್ತಿದ್ದೀವಲ್ಲ ಒಲೆನಲ್ಲಿ, ಇದಕ್ಕೂ ಒಂದು ಒಳ್ಳೆ ಹೆಸರು ಸೆಲೆಕ್ಟ್ ಮಾಡಿದ್ದೀನಿ. ನಾನು ಮೊದಲು ಅಂದ್ಕೊಂಡಿದ್ದು ಈ ಗಾರ್ಡನ್, ಮನೆ ಮುಂದೆಲ್ಲ ಗಾರ್ಡನ್ ಮಾಡಿ ಗಾರ್ಡನ್ ಕುಕಿಂಗ್ ನಿನಗೂ ಹೇಳಿದೆಲ್ಲ. ಆದ್ರೆ ನಾವು ಈ ಹೊಸ ಮನೆಗೆ ಬರ್ತಿದ್ದಂಗೆ ಈ ತರ ಶುರು ಮಾಡ್ಬೇಕು ಅಂದ್ಕೊಂಡಿದ್ವಿ. ಆದ್ರೆ ಅವಾಗ ನಾವು ಗಾರ್ಡನ್ ಕುಕಿಂಗ್ ಅಂತ ನನ್ನ ತಲೆಯಲ್ಲಿ ಬಂದಿತ್ತಲ್ಲ, ಸ್ವಲ್ಪ ಗಿಡಗಳನ್ನೆಲ್ಲ ಬೆಳೆಸಿ ಅದು ಚೆನ್ನಾಗಿ ಕಾಣುತ್ತೆ, ಗಾರ್ಡನ್ ಬೆಳೆಸಿ ಗಾರ್ಡನ್ ಅಲ್ಲಿ ಅಂತ ಅಂದ್ಕೊಂಡಿದ್ದು. ಆದ್ರೆ ಬೇಸಿಗೆನಲ್ಲಿ ಗಿಡಗಳು ಚೆನ್ನಾಗಿ ಬೆಳೆಯೋದಿಲ್ಲ, ಬೇಗ ಬೇಗ. ನಾವು ಅದನ್ನ ಗಿಡ ಇಟ್ಟು ವೆಯ್ಟ್ ಮಾಡಿದ್ವಿ, ಕಾದ್ವಿ, ಆಗ್ಲಿಲ್ಲ. ಆಮೇಲೆ ಗಾರ್ಡನ್ ಕುಕಿಂಗು ಸ್ವಲ್ಪ ಇಂಗ್ಲೀಷ್ ಪದ ಆಯ್ತು, ಕನ್ನಡದಲ್ಲಿ ಏನಾದರೂ ನೋಡೋಣ, ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೆ ನಾನು. ಆಮೇಲೆ ಅನ್ನಿಸ್ತು, ಈ ನಾವು ಮನೆ ಮುಂದೆ ಇಟ್ಕೊಂಡು ಅಡುಗೆ ಮಾಡ್ತಿರೋದ್ರಿಂದ ಒಲೆ ಇಟ್ಕೊಂಡು, ಅದು ಮನೆ ಮುಂದಿನ ಜಾಗ ನಾವು ಅಂಗಳ ಅಂತೀವಲ್ಲ, ಅಂಗಳ ಅಂತೀವಲ್ವಾ, ಅದಕ್ಕೆ ನಾವು ಅಂಗಳದಲ್ಲಿ ಅಡುಗೆ ಮಾಡ್ತಿರೋದಲ್ವಾ, ಇದಕ್ಕೆ ಅಂಗಳದಲ್ಲಿ ಅಡುಗೆ ಅಂತ ಇಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ನಿಮ್ಗೆ ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ ಹೆಸರು? ಅಂಗಳದಲ್ಲಿ ಅಡುಗೆ ಏನನ್ಸ್ತು ಅಂತ ಕಮೆಂಟ್ ಮಾಡಿ. ಅಂಗಳದಲ್ಲಿ ಅಡುಗೆ ಹೇಗಿದೆ? ಚೆನ್ನಾಗಿದ್ಯಾ? ಅಚ್ಚ ಕನ್ನಡ ಪದ, ಅಚ್ಚ ಕನ್ನಡ ಹೆಸರನ್ನೇ ಇಟ್ಟಿದ್ದೀನಿ, ಅಂಗಳದಲ್ಲಿ ಅಡುಗೆ ಅಂತ. ಇನ್ನು ಮುಂದೆ ನಮ್ಮ ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ಸಲ್ಲಿ ಅಂಗಳದಲ್ಲಿ ಅಡುಗೆ ಅಂತಲೇ ಒಂದು ಕಾರ್ಯಕ್ರಮ ಬರುತ್ತೆ. ಅದರಲ್ಲಿ ಹಳ್ಳಿ ಶೈಲಿನಲ್ಲಿ ಏನೇನು ಮಾಡ್ತಿದ್ರು ಹಳೆಯ ಕಾಲದಲ್ಲೆಲ್ಲ, ಒಲೆನಲ್ಲಿ ಆ ಥರ ಅಡುಗೆಗಳನ್ನೆಲ್ಲ ಮಾಡಿ ನಿಮ್ಮ ಜೊತೆ ಹಂಚ್ಕೋತೀವಿ. ಅದೇ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಇದೇ ರೀತಿ ಮುಂದುವರಿಲಿ, ಮತ್ತೆ ಒಳ್ಳೆಯದಾಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ. ಹಾಗೆ ಇವತ್ತು ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ಶ್ರೀರಾಮನವಮಿ ಅಲ್ವಾ, ಪಾನಕ, ಹೆಸರು ಬೇಳೆ, ನೀರು ಮಜ್ಜಿಗೆ ಕುಡಿದು ಎಲ್ಲರೂ ತಂಪಾಗಿರಿ. ಇಷ್ಟ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲಾದ್ರೆ ಮರೀದೆ ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.